ಗುಡ್ ಆಫ್ಟರ್ನೂನ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಕ್ತಿಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆನ ತಗೋಬೇಕು. ಆ ಪಾತ್ರೆಯಲ್ಲಿ ಅಳತೆಗೆ ತಕ್ಕಷ್ಟು ಎಣ್ಣೆನ ಹಾಕಬೇಕು. ನಾವು ಜಾಸ್ತಿ ಬಳಸೋ ಎಣ್ಣೆ ಕುಸುಂಬ ಅಂತ, ಕುಸುಬೆ ಎಣ್ಣೆನೇ ನಾವು ಜಾಸ್ತಿ ಬಳಸೋದು. ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಚೂರು ಜೀರಿಗೆ ಹಾಕಬೇಕು, ಸ್ವಲ್ಪ ಸಾಸಿವೆನ ಹಾಕಬೇಕು. ಹಾಕಿದ ತಕ್ಷಣ ಪಟ ಅನ್ನಬೇಕು, ಚುಟ್ಟು ಅನ್ನಬೇಕು. ಆ ಥರ ನಾವು ಎಣ್ಣೆನ ಕಾಯಿಸಿರ್ಬೇಕು ಮೊದಲೇ. ಸೊ ಮೊದಲೇ ನಾನು ಈರುಳ್ಳಿನ ಹಾಗೂ ಮೆಣಸಿನ್ಕಾಯಿನ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅವನ್ನು ಕೂಡ ಹಾಕ್ತಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಯಾವ ಥರ ಫ್ರೈ ಮಾಡಬೇಕಂದ್ರೆ ಒಂಚೂರು ಈರುಳ್ಳಿ ಬೇಯಬೇಕು. ಕರಿಬೇವು ಹಾಕಬೇಕು, ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ತೀನಿ ಇವಾಗ. ಸೊ ಒಂದು ಚೆನ್ನಾಗಿ ಎಣ್ಣೆ ಜೊತೆ ಫ್ರೈ ಆಗಬೇಕು. ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಇವೆಲ್ಲ. ನೆಕ್ಸ್ಟ್ ನಾನು ಏನು ಹಾಕ್ತೀನಿ ಅಂದರೆ ಕೊತ್ತಂಬರಿನ ಹಾಕ್ತೀನಿ. ಸೊ ಇವಾಗ ಎಲ್ಲನ ಹಾಕಿದ್ದೀನಿ. ಹಾಕಿದ ತಕ್ಷಣ ಒಂದು ಸಲ ಸೌಟಿಂದ ತಿರುಗಬೇಕು. ಎಲ್ಲ ಒಂದೇ ಮೀಡಿಯಮಲ್ಲಿ ಎಣ್ಣೆ ಜೊತೆ ಫ್ರೈ ಆಗಬೇಕಲ್ಲ, ಸೊ ಹಾಗೆ. ಚೆನ್ನಾಗಿ ಕುದಿಬೇಕು. ಎಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಅಂದ್ರೇ ಅದೊಂದು ಫ್ಲೇವರ್ ಬರೋದು, ಅಂದ್ರೇ ಅದೊಂದು ಟೇಸ್ಟ್ ಬರೋದು. ಯಾಕಂದರೆ ನಾವು ಮಾಡ್ತಿರೋದು ಇವಾಗ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ವಾ, ಸೊ ಹಾಗೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಒಂದು ಪ್ಲೇಟ್ನ ಮೇಲೆ ಮುಚ್ಚಬೇಕು. ಅಂದರೆ ಒಂದು ರೀತಿ ಉಮ್ಕೊಯ್ಯೋದು ಅಂತಾರಲ್ಲ, ಸೊ ಆ ಥರ ಚೆನ್ನಾಗಿ ಒಳಗೆ ಎಲ್ಲವೂ ಎಣ್ಣೆ ಜೊತೆ ಒಂದೇ ಥರದಲ್ಲಿ ಮಿಕ್ಸ್ ಆಗುತ್ತೆ ಎಣ್ಣೆ ಜೊತೆ. ಓಕೆ, ಈಗ ಅದನ್ನು ಪ್ಲೇಟ್ನ ತೆಗೆದು ನೋಡಬೇಕು ಯಾವ ಥರ ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ. ಇನ್ನೊಂದು ಸಲ ನಾವು ಚಮಚದಿಂದ ಆಡಿಸಿ ನೋಡಬೇಕು. ಸೊ ಸ್ವಲ್ಪ ಈರುಳ್ಳಿ ಕೆಂಪಾಗಿರಬೇಕು, ಕರಿಬೇವು ಹಾಗೆ ಕೊತ್ತಂಬರಿ ಎಣ್ಣೆಯಲ್ಲೇ ಫ್ರೈ ಆಗಿರಬೇಕು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ನಾವು ಮೊದಲೇ ಕ್ವಾಂಟಿಟಿನ ತೆಗೆದು ಇಟ್ಕೊಂಡಿರಬೇಕು. ಸೊ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ ಒಂಚೂರು ಸಕ್ಕರೆನ ಹಾಕಬೇಕು. ಒಂದು ಸ್ವಲ್ಪ ಅಂದರೆ ಮೆಣಸಿನ್ಕಾಯಿ ಏನಾದರೂ ಖಾರ ಇದ್ದರೆ ಸ್ವಲ್ಪ ಅದು ಮೆಣಸಿನ್ಕಾಯ್ದು ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಅದನ್ನು ಸಕ್ಕರೆಯನ್ನು ಸ್ವಲ್ಪ ಆ್ಯಡ್ ಮಾಡಬೇಕು. ಕೆಲವೊಬ್ಬರು ಏನು ಹಾಕ್ತಾರಂದರೆ ಕಡಲೆಬೇಳೆ ಹಾಕ್ತಾರೆ, ಅಷ್ಟೇ ಅಲ್ಲ ಉದ್ದಿನ ಬೇಳೆನೂ ಹಾಕ್ತಾರೆ, ಎಣ್ಣೆಯಲ್ಲೇ ಹಾಕ್ತಾರೆ. ಬಟ್ ನಾವು ಹಾಕಲ್ಲ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಒಂದು ಮೆಜರ್ಮೆಂಟಲ್ಲಿ ನಾವು ಇದನ್ನು ತೊಗೋಬೇಕು, ರವಾನ ತೊಗೋಬೇಕು. ನಾ ಈ ಒಂದು ಇದರಲ್ಲಿ 1 ಕಪ್ ರವಾನ ನಾನು ಮೊದಲೇ ಹುರಿದಿಟ್ಕೊಂಡಿದ್ದೆ. ಸೊ ಆ 1 ಕಪ್ ರವಕ್ಕೆ ಅಳತೆ ಆಗೋಷ್ಟು ನಾವು ನೀರನ್ನ ತೊಗೋಬೇಕು. ನಾನು ಯಾವ ಥರ ತೊಗೋತೀನಿ ಇವಾಗ, ಸೂಜಿ ರವೆ ಅಂದರೆ ಸಣ್ಣ ರವೆ ಇದ್ದರೆ ಅದಕ್ಕೆ 1 ಕಪ್ಪಿಗೆ 3 ಕಪ್ನಷ್ಟು ನಾವು ನೀರನ್ನ ತೊಗೋಬೇಕು. ಮತ್ತು ಅಷ್ಟೇ ಅಲ್ಲ, ಒಂಚೂರು ಸ್ವಲ್ಪ ಮೇಲ್ಗಡೆ ನೀರು ಹಾಕಬೇಕು. ಯಾಕಂದರೆ ಬಾಯ್ಲ್ ಆಗಬೇಕಲ್ಲ. ಬಾಯ್ಲ್ ಆದಮೇಲೆ ಅದು ಉಗದಲ್ಲೇ ಒಂದು ಅರ್ಧ ಕಪ್ ನೀರು ಹೋಗಿಬಿಡ್ತು. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಒಂದು ಅರ್ಧ ಕಪ್ನ ಜಾಸ್ತಿ ಹಾಕಬೇಕು. 1 ಕಪ್ಗೆ 3 ಕಪ್ನಷ್ಟು ನೀರು ತೊಗೊಂಡು ಜಾಸ್ತಿ ಹಾಕಬೇಕು. ಇವಾಗ ನೀರು ಚೆನ್ನಾಗಿ ಕುದಿಬೇಕು. ಯಾವ ಥರ ಕುದಿಬೇಕಂದ್ರೆ ಫುಲ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿ ಸ್ವಲ್ಪ ಬಬಲ್ಸ್ ಬರಬೇಕು. ಆ ಥರ ಬಾಯ್ಲ್ ಆಗಬೇಕು. ಬಾಯ್ಲ್ ಆದ್ರೇ ಚೆನ್ನಾಗಾಗೋದು, ಉಪ್ಪಿಟ್ಟು ಚೆನ್ನಾಗಾಗೋದು. ಓಕೆ, ಅದಕ್ಕೆ ಇವಾಗ ನಾವು ಇನ್ನೊಂದು ಸಲ ಟೇಸ್ಟ್ ನೋಡಬೇಕು. ಉಪ್ಪು ಹೆಚ್ಚಾಗಿದೆಯೋ ಅಥವಾ ಕಮ್ಮಾಗಿದೆಯಾ, ಅಥವಾ ಖಾರ ಉಪ್ಪು ಯಾವ ಥರ ಅದಕ್ಕೆ ಯಾವುದು ಟೇಸ್ಟಿಗೆ ಯಾವ್ದು ಕಮ್ಮಿ ಆಗಿದೆಯೋ ಅದನ್ನು ಹಾಕಬೇಕು. ಸೊ ಹೆಚ್ಚಾಗಿದ್ದರೆ ಅದನ್ನು ನಾವು ಸ್ವಲ್ಪ ಇನ್ನೊಂಚೂರು ನೀರು ಹಾಕಿ, ಇನ್ನೊಂಚೂರು ಸಕ್ಕರೆ ಹಾಕಿ, ಏನಾದರೂ ಹಾಕಿ ಅದನ್ನು ಕಡಿಮೆ ಮಾಡಬೇಕು. ಓಕೆ, ಸೊ ಈ ಥರ ನೀರನ್ನು ಏನಾಗಬೇಕು, ಕುದಿಯೋಕ್ಕೆ ಬಿಡಬೇಕು. ಎಷ್ಟು ಕುದಿಬೇಕು ನೀರು ಅಂದರೆ ಚೆನ್ನಾಗಿ ಕುದಿಬೇಕು. ಕಳ 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 ಅಂತ, ಅಂದರೆ ಬಬಲ್ಸ್ ಬರಬೇಕು. ಆ ಲೆವೆಲ್ಲಿಗೆ ನಾವು ನೀರನ್ನು ಕುದಿಸ್ಬೇಕು. ಅಂದರೆ ಮಾತ್ರ ಉಪ್ಪಿಟ್ಟು ಚೆನ್ನಾಗಾಗೋದು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ರವ ಅಷ್ಟೇ ಕುಂದ್ಬಿಡ್ತದೆ ಉಪ್ಪಿಟ್ಟು. ಸೊ ಇವಾಗ ನೋಡಿ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಲ್ಲ, ಎಲ್ಲ ನೀರು ಸ್ಟಾರ್ಟ್ ಆಗಿದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸಣ್ಣಗೆ. ಆ ಪಾತ್ರೆ ಅಂಚಲ್ಲಿ ನೋಡಿ ಗಮನಿಸ್ತಿರ್ಬೋದು ನೀವು, ಚೆನ್ನಾಗಿ ಸಣ್ಣ ಇಷ್ಟಿಷ್ಟೇ ಬಬಲ್ಸ್ ಬರ್ತಾಯಿವೆ. ನಾನು ಫ್ಲೇಮ್ನ ಸಣ್ಣದಾಗಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಬರ್ತಾಯಿದೆ. ಫ್ಲೇಮ್ನ ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಾಕು, ಚೆನ್ನಾಗಿ ಗುಳೆ ಬರ್ತವೆ. ನೋಡಿ ಇವಾಗ ಬರ್ತವೆ. ಹಾಕ್ಬಿಟ್ಟು ಸ್ವಲ್ಪನೇ
ಸ್ಲೋ ಆಗಿ ಕುದೀತಾ ಇದೆ ನೀರು. ನೋಡಿ ಇವಾಗ ನೀರು ಕುದೀತಾ ಇದೆ. ಐ ಥಿಂಕ್ ನೀವು ನೋಡ್ತಿರ್ಬೋದು, ಈ ಎಂಡ್ ಪಾಯಿಂಟಲ್ಲಿ ಕಾಣಿಸ್ತಿದೆ. ಇವಾಗ ನೋಡಿ ನೀರು ಫುಲ್ ಬಾಯ್ಲ್ ಆಯಿತು. ಈ ಥರ ಬರಬೇಕು. ಈ ಥರ ನೀರು ಕುದ್ದಾಗ ಏನು ಮಾಡಬೇಕಂದ್ರೆ ನಾವು ರವಾನ ಮಿಕ್ಸ್ ಮಾಡಬೇಕು. ಅಂದರೆ ಮಾತ್ರ ಲಂಪ್ಸ್ ಏನೂ ಉಳಿಯಲ್ಲ. ಯಾವ ಥರ ನಾವು ಅದನ್ನು ಚಮಚನ ನಾವು ತಿರುವಾಡ್ಬೇಕಂದ್ರೆ ಏನು ಲಂಪ್ಸ್ ಉಳಿಬಾರ್ದು, ಅಂದರೆ ಗಂಟು ಆಗಬಾರ್ದು. ಆ ಥರ ನಾವು ಉಪ್ಪಿಟ್ಟನ್ನ ರವೆ ಮಿಕ್ಸ್ ಮಾಡಿದ್ಮೇಲೆ ತಿರುವಾಡಬೇಕು. 1-2 ಮಿನಿಟ್ಸ್ ತಿರುವಾಡ್ಬೇಕು. ಅದಾದಮೇಲೆ ಸಣ್ಣ ಇಡಬೇಕು, ಫ್ಲೇಮ್ ಸಣ್ಣಿಟ್ಟು ಮೇಲೊಂದು ಪ್ಲೇಟ್ ಹಾಕಿ ಮುಚ್ಚಿಟ್ರೆ ಅದು ತಾನೇ ಒಳಗೆ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ತಿರುವುತಿದ್ದೀನಲ್ಲ, ನಾನು ಯಾಕೆ ತಿರುವುತಿದ್ದೀನಿ ಅಂದರೆ ಏನು ಲಂಪ್ಸ್ ಉಳಿಬಾರ್ದು, ಗಂಟು ಆಗಬಾರ್ದು. ಗಂಟು ಆದರೆ ಉಪ್ಪಿಟ್ಟು ಚೆನ್ನಾಗಾಗಲ್ಲ. ರವೆ ಅಷ್ಟೇ ಇರುತ್ತೆ. ಎಲ್ಲಿ ಗಂಟು ಇರುತ್ತಲ್ವ ಆ ಗಂಟಲ್ಲಿ ರವೆ ಬೆಂದಿರಲ್ಲ, ರವೆ ಅಷ್ಟೇ ಇರುತ್ತೆ. ಸೊ ಸ್ವಲ್ಪ ಮೇಲೊಂದು ಪ್ಲೇಟ್ನ ಮುಚ್ಚಬೇಕು. ಇಲ್ಲಾಂದರೆ ಅದು ಕುದಿಬೇಕಾದ್ರೆ ಟಪ 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 ಅಂತ ಮೇಲ್ಗಡೆ ಹಾಯ್ದು ಬಿಡ್ತದೆ. ಸೊ ಹಾಗಾಗಿ ನಾವು ಎಲ್ಲ ಮೇಲ್ಗಡೆ ಎಲ್ಲ ಸಿಡಿದು ಗ್ಯಾಸ್ ಕಟ್ಟಿ ಎಲ್ಲ ನಿಮ್ಮದು ತುಂಬ ಹೊಲಸಾಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಮೇಲೊಂದು ಪ್ಲೇಟ್ನ ಮುಚ್ಚಬೇಕು. ಮುಚ್ಚಿದ್ರೆ ಚೆನ್ನಾಗಿ ಅಲ್ಲೇ ಬೇಯುತ್ತೆ. ಈಗ ನಾವು ಯಾವ ರೀತಿ ಕುಕ್ಕರ್ನಲ್ಲಿ ಮಾಡ್ತೀವಿ ನೋಡಿರಿ, ಅನ್ನನ ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತಲ್ಲ, ಮೆತ್ತಗಾಗುತ್ತೆ. ಸೊ ಅದೇ ಥರ ಇಲ್ಲಿನೂ ಕೂಡ ಮೇಲೊಂದು ಪ್ಲೇಟ್ನ ಮುಚ್ಚಬೇಕು. ಸೊ ಇವಾಗ ಉಪ್ಪಿಟ್ಟು ಏನಾಗ್ತಿದೆ ಅಂದರೆ ರೆಡಿ ಆಗ್ತಿದೆ. ಒಳಗಿಂದ ಕಾಣಿಸಲ್ಲಲ್ವ, ಸೊ ಹಾಗಾಗಿ ನಿಮಗೆ ವಿಡಿಯೋದಲ್ಲಿ ಏನೂ ಕಾಣಿಸ್ತಿಲ್ಲ. ಉಪ್ಪಿಟ್ಟು ಚೆನ್ನಾಗಿ ಬೇಯ್ತಾ ಇದೆ. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಉಪ್ಪಿಟ್ಟು ಅಂದರೆ ಅದನ್ನು ತೆಗೆದ ತಕ್ಷಣವೇ ನೀವು ತಿನ್ಬೇಕು ಅನ್ನಿಸ್ಬೇಕು. ಆ ಒಂದು ಹದದಲ್ಲಿ ಉಪ್ಪಿಟ್ಟು ಬೇಯ್ತಾ ಇದೆ. ಓಕೆ, ಬೇಯಲಿ ಉಪ್ಪಿಟ್ಟು, ತನ್ನ ಪಾಡಿಗೆ ತಾನು ಬೇಯ್ತಾ ಇರಲಿ. ಸೌಂಡ್ ಕೇಳಿಸ್ತಿರ್ಬೇಕಲ್ಲ, ನನ್ನ ಮಗಳು ಆಟ ಆಡ್ತಿದ್ದಾಳೆ. ತನ್ನ ಪಾಡಿಗೆ ತಾನು ಆಡ್ತಾಳೆ. ಅವಳದೇನು ಟೆನ್ಷನ್ ಇಲ್ಲ, ಏನಿಲ್ಲ. ಅವಳು ಇವಾಗ ಎದ್ಲು. ನನ್ನ ಮಗಳು ಎದ್ದ ತಕ್ಷಣ ಒಂದು 2 ಮಿನಿಟ್ಸ್ ಆಟ ಆಡ್ತಾಳೆ. ಅವಳು ಆಟ ಆಡೋ ಸೈನೇ ನಾವು ಎದ್ದಿದ್ದಾಳೆ ಅಂತ ತಿಳ್ಕೊಬೇಕು. ಸೊ ಎದ್ದು ಆಟ ಆಡ್ತಿದ್ದಾಳೆ. ಒಬ್ಬಳೇ ತನ್ನ ಪಾಡಿಗೆ ತಾನು ಆಡ್ತಾಳೆ. ಯಾಕಂದರೆ ಅವಳು ಮಲ್ಕೋಬೇಕಾದ್ರೇ ಯಾವಾಗಲೂ ನಮ್ಮದು ಬೆಡ್ ಮೇಲೆ ಒಂದಿಷ್ಟು ಅವಳು ಟಾಯ್ಸ್ ಇರ್ತವೆ. ಸೊ ಅವಳು ಟಾಯ್ಸ್ನ ತೊಗೊಂಡು ಆಟ ಆಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ನಿದ್ರೆ ಆಗಿದೆ ಅಂತ ನಾವು ತಿಳ್ಕೊಬೇಕು. ಇಲ್ಲ ಅವಳು ಟಾಯ್ಸ್ ಜೊತೆ ಆಟ ಆಡ್ತಿರಲ್ಲ, ಏನಿರಲ್ಲ, ಸುಮ್ಮನೆ ಅಳ್ತಾ ಇರ್ತಾಳಂದರೆ ಅವಳು ನಿದ್ದೆ ಚೆನ್ನಾಗಾಗಿಲ್ಲ, ಇನ್ನೊಂಚೂರು ಮಲಗಿಸ್ಬೇಕಂತ ಅರ್ಥ. ಇವಾಗ ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗಿದೆ, ಮೆತ್ತಗಾಗಿದೆ. ಇವನ್ ಸಣ್ಣ ಮಕ್ಕಳು ಕೂಡ ಇದನ್ನು ತಿನ್ಬೋದು. 6+ ಅಂತಾರಲ್ಲ, ಅಂದರೆ 6 ಮಂತ್ಸ್ ಪ್ಲಸ್ ಬೇಬೀಸ್ ಕೂಡ ಈ ಉಪ್ಪಿಟ್ಟನ್ನ ತಿನ್ಬೋದು. ಸೊ ಅದಾದಮೇಲೆ ಏನು ಮಾಡಬೇಕು, ಉಪ್ಪಿಟ್ಟೆಲ್ಲ ರವೆ ನೀರಿನ ಜೊತೆ ಒಂದು ಹದಕ್ಕೆ ಕುದ್ಮೇಲೆ